ನೀವ್ ಹೇಳೋದೆಲ್ಲ ಕೇಳಿಸ್ಕೊಂಡ್ರಿ ಸರ್ ನಾನು. ಬಟ್ ಜನ ಇದನ್ನ ಒಪ್ಪಬೇಕನ? ಜನ ಇದನ್ನ ಉಪಯೋಗ ಮಾಡ್ಕೊಳತಕ್ಕಂಥವ್ರು ಒಪ್ತಾರ. ಬಹಳ ಜನ ಕೆಲಸ ಬೇಕಂತಕ್ಕಂಥದ್ರ ಅಭಿವೃದ್ಧಿ ಕೆಲಸ ಬೇಕಂತಕ್ಕಂಥ ಜನ ಒಪ್ಪೋದಲ್ಲ. ಸರಿ. ಈಗ ಬಸವರಾಜ್ ಶಿವಣ್ಣವ್ರಿಗೆ ಏನ್ ಕಾಡ್ತಾ ಇದೆ? ಯಾವ ಅಭಿವೃದ್ಧಿ ಕೆಲಸ ಆಗಿಲ್ಲ ಅನ್ನೋ ನೋವಿದೆ? ಅಭಿವೃದ್ಧಿ ಕೆಲಸ ಈಗ ನೋಡ್ರಿ, ವಿಶೇಷವಾಗಿ ಜನರಿಗೆ ಬೇಕಾಗಿರೋದು ರಸ್ತೆ ಕೆಲಸ. ಈಗ ಮಳೆಗಾಲ ಇರೋದ್ರಿಂದ ರಸ್ತೆಗಳು ತಗ್ಗು ಗುಂಡಿ ಬಿದ್ದಿರೋದ್ರಿಂದ ಅವನ್ನ ರಿಪೇರಿ ಮಾಡಿಸ್ಕೊಡ್ರಿ, ರಸ್ತೆ ಮಾಡಿಸ್ಕೊಡ್ರಿ ಅಂತಕ್ಕಂಥದ್ದು ಜನರ ಒತ್ತಡ ಐತಿ. ಅದಕ್ಕೆ ದುಡ್ಡು ಬೇಕು. ದುಡ್ಡು ಕೊಡ್ತೇವಂತಾರೆ, ಇನ್ನು ನೋಡ್ಬೇಕು ಯಾವಾಗ ಕೊಡ್ತಾರ ಗೊತ್ತಿಲ್ರಿ. ಗೊತ್ತಿಲ್ಲ. ಓಕೆ, ಈಗ ಜನ ಬಂದು ಕೇಳಿದ್ರ ನಿಮ್ ಹತ್ರ ಗೊತ್ತಿರಿಲ್ಲ, ಇನ್ನು ಕಾಯ್ಬೇಕ್ರಿ ಅಂತ ಹೇಳ್ತಾ ಇದ್ರಿ. ಹೌದಲ್ರಿ? ಎಸ್ ಸರ್. ಈಗ ಇನ್ನು ಮುಂದಿನ ದಿನಗಳಲ್ಲಿ ನೀವು ಈ ಕೆಲಸಗಳ ಬರೀ ರಸ್ತೆ ಆದ್ರೆ ಆತಂತೀರಿ? ರಸ್ತೆ ಒಂದಲ್ಲ, ಈ ದೇವಸ್ಥಾನಗಳು ದುಡ್ಡು ಕೇಳ್ತಾರ, ಸಮುದಾಯ ಭವನಗಳು ದುಡ್ಡು ಕೇಳ್ತಾರ, ಕೃಷಿ ಇಲಾಖೆಯಿಂದ ಸಿಗ್ತಕ್ಕಂಥದ್ದು ಮತ್ತು ತೋಟಗಾರಿಕೆ ಇಲಾಖೆಯಿಂದ ಸಿಗ್ತಕ್ಕಂಥ ಕೆಲವುಗಳನ್ನ ಅವನು ಕೂಡ ಅಪೇಕ್ಷೆ ಪಡ್ತಾರ. ಇರೋದ್ ಗುರಿ ಒಂದ್ ಇರ್ತೈತಿ, 100 ಅರ್ಜಿ ಇರ್ತಾವು, ಅವನು ಕೂಡ ಫಿಲ್ ಮಾಡೋದು ಬಹಳ ಕಷ್ಟ ಆಗೈತಿ. ಎಸ್ ಸರ್, ಅರ್ಥ ಆಯ್ತು ನನಗೆ. ಈಗ ನಿಮ್ಮನ್ನ ಶಾಸಕರಾಗಿ ಆಯ್ಕೆ ಮಾಡ್ಬಿಟ್ಟಿರ್ತಾರ ಜನ. MLA ನಾವು ಶಾಸಕರನ್ನಾಗಿ ಮಾಡಿದೀವಿ, ಅವ್ರು ನಮ್ ಕೆಲಸ ಎಲ್ಲ ಮಾಡ್ಬೇಕು ಅನ್ನೋ ಉಮೇದಿಯಲ್ಲಿ ಅವ್ರು ಇರ್ತಾರ. ನಿಜಕ್ಕೂ ಶಾಸಕರಿಗೆ ಇರುವಂತ ಸವಾಲೇನು, ಶಾಸಕರಿಗೆ ಇರುವಂತ ಕಷ್ಟಗಳೇನು, ಅದನ್ನು ಸ್ವಲ್ಪ ಅವ್ರು ಅರ್ಥ ಮಾಡ್ಕೊಳ್ಳಿ ಅಲ್ಲ. ಏನ್ ಹೇಳ್ತೀರಿ? ಏನ್ ಕಷ್ಟ? ಏನಿಲ್ಲ, ಜನನು ಕೂಡ ಈಗಿನ ನಮ್ಮ ಸರ್ಕಾರದ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡಾರ. ನಮ್ಮ ಶಾಸಕರು ಹಂಗೆಂದೂ ಕೂಡ ಜವಾಬ್ದಾರಿಯಿಂದ ನುಣುಚ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಆದ್ರೆ ಸರ್ಕಾರದ ಪರಿಸ್ಥಿತಿ ಈ ರೀತಿ ಇರೋದ್ರಿಂದ ಇವತ್ತಿಲ್ಲ ನಾಳೆ ಕೆಲಸ ಹಾಕುವಂತಕ್ಕಂಥ ಆಶಾಭಾವನೆಯಿಂದ ನಮ್ಮ ಜನನು ಕೂಡ ದಾರಿ ಕಾಯಕೈತಿ. ಅಂದ್ರೆ ಸದ್ಯದ ಸರ್ಕಾರದ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ, ಇನ್ನು ಎಲ್ಲಾ ಸರಿ ಐತಿ. ಆರ್ಥಿಕ ಪರಿಸ್ಥಿತಿಯಿಂದ ಒಂದಿಷ್ಟು ಅದ ಮೇನ್ ಅಲ್ರಿ ಸರ್, ಅದಲ್ರಿ? ಅದಿದ್ರೆ ಎಲ್ಲ ಓಕೆ. ಈಗ ಅಧಿವೇಶನ ಕೂಡ ನಡೆದದ, ಯಾವ ವಿಚಾರಗಳು ಚರ್ಚೆ ಆಗ್ಬೇಕು ಅಂತ ಬಯಸ್ತೀರಿ ತಾವು? ಈಗ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಸ್ಕೂಲ್ ಬಿಲ್ಡಿಂಗಿನ ಅವಶ್ಯಕತೆ ಬಹಳ. ಸ್ಕೂಲ್ ಬಿಲ್ಡಿಂಗ್ ಅದನ್ನ ಮಂಜೂರು ಮಾಡಿಸ್ತಕ್ಕಂಥ ಪ್ರಯತ್ನ ಎಲ್ಲ ಅದ್ರ ಬಗ್ಗೆ ಹೌಸ್ ಅನ್ನ ಗಮನ ಸೆಳೆಸ್ತಕ್ಕಂಥ ಒಂದು ಕ್ವಶನ್ ಕೂಡ ಹಾಕೀನಿ. ಅದು ಅಲ್ಲಿ ಬಂದಪ್ಪ ಅಂದ್ರೆ ಖಂಡಿತವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತಾರೆ. ಅದು ಒಂದು. ಜೊತೆಗೆ ಈಗ ನಿರಂತರವಾಗಿ ಡೆಂಗು ಪ್ರಾರಂಭ ಆಗಿದ್ದ ನಮ್ಮ ತಾಲೂಕಿನಿಂದ. ಡೆಂಗು ನಮ್ಮಲ್ಲಿ ಒಂದು ಮಗು ಕೂಡ ತೀರೋದು. ಅದರ ಹತೋಟಿಗಾಗಿ ಮತ್ತು ಅದಕ್ಕೆ ಬೇಕಾಗಿರತಕ್ಕಂಥ ಔಷಧಿ ಆಗಲಿ, ಡಾಕ್ಟರ್ಸ್ ಆಗಲಿ, ಅದನ್ನು ಕೂಡ ಕೊಡ್ಲಿಕ್ಕೆ ಈಗ ಪ್ರಯತ್ನ ಮಾಡಕತ್ತೀವಿ. ಮಾನ್ಯ ಸಚಿವರು ಕೂಡ ಹೆಚ್ಚಿನ ರೀತಿಯೊಳಗೆ ಗಮನ ಸೆಳೆದು ಆ ಕಡೆಗೆ ಹತೋಟಿಗೆ ಏನ್ ಕ್ರಮ ಕೈಗೊಳ್ಬೇಕು ಅದನ್ನು ಕೂಡ ಮಾಡಕ. ಸರ್, ಇದ್ರ ಜೊತೆಗೆ ಬಹಳ ವರ್ಷಗಳಿಂದ ಈ ದೇವಸ್ಥಾನ ಏನು ನೆನೆಗುದಿಗೆ ಬಿದ್ದಿದೆ, ಅಪೂರ್ಣ ಆಗಿದೆ. ತಿಮ್ಕೇಶ್ವರ ಟೆಂಪಲ್ ನಿಮ್ಗೆ ಗೊತ್ತಿದೆ, ಕುಮ್ಮೂರಿನ ದೇವಸ್ಥಾನ. ಅದಕ್ಕೇನಾದ್ರು ನೀವು ಉತ್ತರ ಕೊಡ್ಬೋದಾ? ಅಲ್ಲಿ ಅರ್ಚಕರೆಲ್ಲ ಬಹಳ ವರ್ಷಗಳಿಂದ ಕೂಡ ಕೇಳ್ಕೊಳ್ತಾ ಇದ್ರೆ ಅದು ನಮ್ಮ ಊರಾಗ ಒಂದ್ ಆಗ ಕುಂತಲ್ರಿ ಅಂತ. ಅದಕ್ಕೇನ್ ಉತ್ತರ ಕೊಡ್ತೀರಿ ನಮ್ಮ ಊರಿನ ಜನರಿಗೆ? 13ರಿಂದ 18ರವರೆಗೆ ನಾ ಶಾಸಕನಾಗಿದ್ದಾಗ ನಮ್ಮ ಕಾಗ್ನಲ್ಲಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಅದಕ್ಕೇನ್ ದುಡ್ಡು ಬೇಕು, ಯಾವ ಕಾಮಗಾರಿ ಮಾಡ್ಬೇಕಂತ ಎಲ್ಲಾ ಆಕ್ಷನ್ ಪ್ಲಾನ್ ಮಾಡಿ ಅಪ್ರೂವ್ ಮಾಡಿಸಿ ಕೆಲಸ ಪ್ರಾರಂಭ ಮಾಡಿಸಿದ್ದೆ. ಬಟ್ ತದನಂತರ 18ರಿಂದ ಇತ್ಲಾ ಬಂದಿರತಕ್ಕಂತ ಹಿಂದಿನ ಶಾಸಕರು ನಮ್ಮ ಕಾಗ್ನಲ್ಲಿ ಅಭಿವೃದ್ಧಿ ಪ್ರಾಧಿಕಾರದ ಕಡೆಗೆ ಅವರು ಕಾಳಜಿನ ವಹಿಸ್ಲಿಲ್ಲ. ಹೀಗಾಗಿ ಅದು 5 ವರ್ಷದಿಂದ ನೆನಗುದಿಗೆ ಬಿತ್ತು. ಬಹಳ ವರ್ಷ ಆತ್ರಿ ಸರ್, 5-6 ವರ್ಷ ಆಯ್ತು ನೆನಗುದಿಗೆ ಬಿದ್ದು. ಮತ್ ಇದೊಂದು ವರ್ಷ ಸೇರಿದ್ರೆ 6-7 ವರ್ಷ ಆಕೈತಿ ನೆನಗುದಿ ಬಿದ್ದೈತಿ. ಹಿಂಗಾಗಿ ನಾನು ಕೂಡ ಸ್ವತಃ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ನಮ್ಮ ಆ ಗ್ರಾಮದ ಜನರನ್ನ ಕರ್ಕೊಂಡ್ ಹೋಗಿ ನೋಡ್ಕೊಂಡು, ಇಂಜಿನಿಯರ್ ಕರ್ಕೊಂಡ್ ಹೋಗಿ ಅದಕ್ಕೆ ಏನೇನ್ ಬೇಕಾಕೈತಿ, ಯಾವ ರೀತಿ ಮಾಡ್ಬೇಕಂತ ಸಂಪೂರ್ಣ ಅದೊಂದು ಉಳಿದಿರ್ತಕ್ಕಂಥ ಕೆಲಸಗಳಿಗೆ ಒಂದು ಆಕ್ಷನ್ ಪ್ಲಾನ್ ಮಾಡಿಸಿ ಆ ಆಕ್ಷನ್ ಪ್ಲಾನ್ ಪ್ರಕಾರ ಈಗ
ನಮ್ಮ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಅವ್ರ ಅಧ್ಯಕ್ಷತೆಯೊಳಗೆ ಸಭೆಯನ್ನು ಕೂಡ ಆಗೈತಿ. ಸಭೆಯಲ್ಲಿ ಕೂಡ ಟರಾವ್ ಆಗೈತಿ ಮಾಡ್ಬೇಕಂತೇಳಿ. ನಮ್ಮಲ್ಲೇ ಅನುದಾನ ಐತಿ. ನಮ್ಮ ಕಾಗನಲ್ಲಿ ಅಭಿವೃದ್ಧಿ ಪ್ರಾಧಿಕಾರದೊಳಗ ಇವೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಮಟ್ಟಿಗೆ ಹಣ ಐತಿ. ಸರ್ಕಾರದ್ದೇನಿ ಕೊಡೋದ್ ಬೇಡ, ಇದ್ದಂತ ಹಣದಲ್ಲೇ ನಾವು ಕೆಲಸ ಮಾಡಕ್ ಪರ್ಮಿಷನ್ ಕೇಳಿವಿ. ಪರ್ಮಿಷನ್ ಕೂಡ ಕೊಟ್ರ ಸರ್ಕಾರದಿಂದ ಈಗ ಒಂದು ಅಧಿಕೃತ ಆದೇಶ ಆಗ್ಬೇಕಾಯ್ತು. ಆದೇಶ ಆದ ನಂತರ ಈಗ ಅದನ್ನ ಬೇಗನೆ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಹಂಗಾದ್ರೆ ಈ ಮೂಲಕ ಕುಮ್ಮೂರಿನ ಗ್ರಾಮದ ಜನತೆಗೆ ನೀವು ಆಶ್ವಾಸನೆ ಕೊಡ್ಬೋದು, ಇನ್ ಇಷ್ಟ ದಿವಸದಲ್ಲಿ ರೆಡಿ ಆಗತ್ತಪ್ಪ ನಿಮ್ ದೇವಸ್ಥಾನ ಅಂತ. ಕೆಲಸನ ಪ್ರಾರಂಭ ಮಾಡ್ತೇವೆ. ಹೌದ್ರಿ, ಇದನ್ನ ನಂಬೋದು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.